ಬಿಜೆಪಿಯಲ್ಲಿ ಬೇಯ್ತಾ ಇರುವಂತಹ ಒಳಬೇಗುದಿ ಆಗಾಗ್ಗೆ ಸ್ಫೋಟವಾಗುತ್ತಲೇ ಇರುತ್ತೆ. ಪರಿಷತ್ ಅಡ್ಡ ಮತದಾನದ ಬಳಿಕ ಅಲುಗಾಡಿ ಹೋಗಿರೋ ಬಿಜೆಪಿಯಲ್ಲಿ ಈಗ ಆಡಿಯೋ ಒಂದು ಭಾರಿ ಸದ್ದು ಮಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರದ್ದು ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋದಲ್ಲಿ ವಿಜಯೇಂದ್ರನನ್ನ ಪಟ್ಟದಿಂದ ಕಿತ್ತೆಸೆಯೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಈ ಬಗ್ಗೆ ಸ್ಮೈಲ್ ಗೌಡರು ಏನಂದ್ರು, ಆಡಿಯೋದಲ್ಲಿ ಏನಿದೆ ಬನ್ನಿ ತೋರಿಸ್ತೀವಿ. Now he is completing his term 3 years by November. Why we should create one more confusion, push on this, and we should send him out. October, kick him out. ಇದರ ಬಗ್ಗೆ ನೋ ಕಮೆಂಟ್ಸ್. ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ಅಡ್ಡ ಮತದಾನದಿಂದ ಶೇಕ್ ಆಗಿರುವ ಬಿಜೆಪಿಯಲ್ಲಿ ಆಡಿಯೋ ಸಂಚಲನ. 2 ತಿಂಗಳು ಕಾಯಿರಿ, ಅಕ್ಟೋಬರ್ ಬಳಿಕ ವಿಜಯೇಂದ್ರರನ್ನ ಕಿತ್ತು ಬಿಸಾಕಿ. ಸ್ವಪಕ್ಷೀಯರಿಂದಲೇ ವಿಜಯೇಂದ್ರ ಕೆಳಗಿಳಿಸಲು ನಡೆಯುತ್ತಿದೆಯಾ ಷಡ್ಯಂತ್ರ? ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿರುಗಾಳಿ ಎದ್ದಿದೆ. ಪರಿಷತ್ ಚುನಾವಣೆಯಲ್ಲಾದ ಅಡ್ಡ ಮತದಾನದಿಂದ ಅಲುಗಾಡ್ತಿರುವ ಬಿಜೆಪಿ ಕೋಟೆಯಲ್ಲೀಗ ಆಡಿಯೋ ಒಂದು ಸಂಚಲನ ಸೃಷ್ಟಿಸಿದೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಕೇಂದ್ರದ ನಾಯಕರೊಬ್ಬರ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕಮಲ ಕೊಳದಲ್ಲಿ ಕಂಪನ ಎಬ್ಬಿಸಿದೆ. ಇದು ಪಕ್ಷದೊಳಗಿನ ಜ್ವಾಲಾಗ್ನಿ ಭುಗಿಲೇಳುವಂತೆ ಮಾಡಿದೆ. ಈ ಆಡಿಯೋದಲ್ಲಿ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಬಗ್ಗೆ ಚರ್ಚಿಸಲಾಗಿದೆ. ರಾಜ್ಯಾಧ್ಯಕ್ಷರನ್ನ ತೆಗೆಯೋಕೆ 2 ತಿಂಗಳು ಕಾಯೋಣ ಅಂತ ಮಾತನಾಡಿದ್ದಾರೆ. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. ಹೀಗೆ ಹೇಳ್ತಲೇ 2 ತಿಂಗಳೊಳಗೆ ತೆಗೆದ್ರೆ ಲಿಂಗಾಯತ ಸಮುದಾಯ ಸಿಡಿದೇಳಬಹುದು ಅಂತಲೂ ಚರ್ಚಿಸಲಾಗಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಇವರನ್ನ ಕಿತ್ತು ಹೊರಗೆ ಬಿಸಾಕಿ ಅಂತ ಹೇಳಲಾಗಿದೆ. For it is July starting after July, August, September, October, kick him out. Okay. If you do it now, his team again will Lingayats again they may start. But if after the completion, if he is replaced by some good man, then automatically Pradeep ji, everything will go smooth. ಆಡಿಯೋ ನನ್ನದಲ್ಲ ಎಂದ ಡಿ.ವಿ. ಸದಾನಂದಗೌಡ. ವಿಜಯೇಂದ್ರ ಬದಲಾವಣೆ ಬಗ್ಗೆ ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಿದ್ದಂತೆ ಸದಾನಂದಗೌಡ ಸುದ್ದಿಗೋಷ್ಠಿ ನಡೆಸಿದ್ರು. ಆಡಿಯೋದಲ್ಲಿ ಮಾತನಾಡಿದ್ದು ನಾನಲ್ಲ, ಆಡಿಯೋ ನಂದಲ್ಲ ಅಂತ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನದಲ್ಲದಂಥ ಸೊತ್ತನ್ನ ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹಿಂಗೆ ಮಾಡಿ ಅಂತ ಕೇಳುವುದಿಲ್ಲ. ಆಡಿಯೋ ಬಾಂಬ್ ವಿರುದ್ಧ ಕೆರಳಿದ ವಿಜಯೇಂದ್ರ ಆಪ್ತ ಬಣ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಕಿತ್ಕೊಳ್ಳೋ ಆಡಿಯೋ ವೈರಲ್ ಆಗ್ತಿದ್ದಂತೆ ಆಪ್ತ ಬಣದ ನಾಯಕ ರೇಣುಕಾಚಾರ್ಯ ಕೆರಳಿ ಕೆಂಡವಾಗಿದ್ದಾರೆ. ಷಡ್ಯಂತ್ರ ಮಾಡಿದ್ರೆ ಸಹಿಸಲ್ಲ ಅಂತ ಗರಂ ಆಗಿದ್ದಾರೆ. ವಿಜಯೇಂದ್ರ ಪಕ್ಷ ಸಂಘಟನೆ ಮಾಡಿದ್ದಾರೆ, ಅವ್ರ ಬಗ್ಗೆ ಮಾತನಾಡೋ ಹಕ್ಕು ಯಾರಿಗೂ ಇಲ್ಲ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಗಟ್ಟಿಯಾಗಿ ಹೇಳ್ತೀನಿ, ವಿಜಯೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ, ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಬದಲಾವಣೆ ಮಾಡಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ ಬಿಜೆಪಿಗೆ. ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ 2028 ನಾವು ಚುನಾವಣೆಗೆ ಹೋಗ್ತೀವಿ, ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಈ ರೀತಿ ವಿಜಯೇಂದ್ರ ಬಗ್ಗೆ ಅಗೌರವ ಮಾತಾಡಿದ್ರೆ, ಅವ್ರು ಉಳಿಸಕ್ಕೆ ಷಡ್ಯಂತ್ರ ಮಾಡಿದ್ರೆ ನಾವು ಸಹಿಸಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾವು ಪರ್ಯಾಯ ಸಭೆ ಮಾಡ್ತೀವಿ. ಯಾಕೆ ವಿಜಯೇಂದ್ರ ಜೊತೆಗೆ ಇಲ್ಲ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರನವರನ್ನ ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂತ, ಹೇಳಿಕೆ ಕೊಡುವಂತ ಹಕ್ಕು ನಾನು ಹೊಂದಿದೆ ಅಂತ ನನ್ಗನ್ಸಿಲ್ಲ. ವೈರಲ್ ಆಡಿಯೋದಿಂದ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಪರಿಷತ್ ಚುನಾವಣೆ ಫಲಿತಾಂಶದ ಬಳಿಕ ಬಿವೈವಿ ವಿರುದ್ಧ ಅಸಮಾಧಾನದ ಹೊಗೆಯಾಡ್ತಿರೋ ಗುಮಾನಿ ಇದೆ.
ಬಿಜೆಪಿಯ ಹಿರಿಯ ನಾಯಕರು ಬಿವೈಬಿ ಮೇಲೆ ಬೇಸರಗೊಂಡಿದ್ದಾರೆ ಅನ್ನೋ ಮಾತು ಕೂಡ ಬಿಜೆಪಿ ಮನೆಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಇದೇ ಹೊತ್ತಲ್ಲಿ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಗೊಂದಲದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಆಡಿಯೋ ನಂದಲ್ಲ ಅಂದಿರೋ ಸದಾನಂದ ಗೌಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸ್ಪಷ್ಟನೆ ಕೊಡೋಕೆ ಮುಂದಾಗಿದ್ದಾರೆ. ಅನಿಲ್, TV9 ಬೆಂಗಳೂರು.